ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಡಿಫ್ರೆಂಟ್ ಮೆಥಡ್, ಒಂದು ಮೆಥಡ್ ಅಲ್ಲ 5 ಮೆಥಡ್ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ. ಬೇರೆ ಬೇರೆ ಡಿಸೈನ್, 5 ಡಿಸೈನು ಬೇರೆ ಬೇರೆ ಡಿಸೈನೇ, ಒಂದೇ ಡಿಸೈನ್ ಹಾಕಲ್ಲ. ನೋಡಿ ಮಿಸ್ ಮಾಡ್ದಂಗೆ ಫಸ್ಟ್ ಟ್ರಿಮ್ಮರ್ ತಗೊಂಡಿದ್ದೀನಿ. ಆರೆಂಜ್ ಕಲರ್ ಥ್ರೆಡ್ಡು, ಮತ್ತು ರಾಮ ಗ್ರೀನ್ ಥ್ರೆಡ್ಡು, ಪಿಂಕ್ ಥ್ರೆಡ್ಡು, ಪ್ಯಾರೆಟ್ ಗ್ರೀನು, ಮತ್ತು ಲೈಟ್ ಪಿಂಕು, ಮತ್ತು ಯೆಲ್ಲೋ ಕಲರು, ನೀಡಲ್ಸು ಮತ್ತು ಜರಿ. ಇಷ್ಟು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ. ಯಾವುದು ರಿಪೀಟೆಡ್ ಡಿಸೈನ್ ಹಾಕಲ್ಲ ಬೇಬಿ ಕುಚ್ಚು ಅಂದರೆ 5 ಬೇರೆ ಬೇರೆ ವೆರೈಟಿ ಬೇಬಿ ಕುಚ್ಚು ಹಾಕ್ತೀನಿ, ಡಿಫ್ರೆಂಟ್ ಟೈಪ್ಸು. ಯಾರು ಮಿಸ್ ಮಾಡ್ದಂಗೆ ನಂದು ಫುಲ್ ವಿಡಿಯೋ ನೋಡಿ. ಯಾರಾದರೂ ನಮ್ಮ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ಎಲ್ಲ ವಿಡಿಯೋಸು ತಪ್ಪದಂಗೆ ನೋಡಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಪ್ಲೀಸ್ ಹೊಸ್ದಾಗಿ ನೋಡೋರು ಎಲ್ಲರೂ ಅಷ್ಟೇ, ಹಳೆ ನೋಡೋರು ಸಬ್ಸ್ಕ್ರೈಬ್ ಯಾರಾದರೆ ಮಾಡ್ಕೊಂಡಿಲ್ವೋ ನಮ್ಮ ಚಾನಲ್ಲು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಡಿ, ಎಲ್ಲರೂ ನೋಡಿದ ತಕ್ಷಣ ಎಲ್ಲರೂ ಹಾಕ್ಬೋದು, ಅಷ್ಟು ಈಸಿ ಮೆಥಡಲ್ಲಿ 5 ಬೇಬಿ ಕುಚ್ಚು ಹಾಕಿದ್ದೀನಿ. ಯಾರಾದರೂ ನಮಗೆ ಬೀಡ್ಸ್ ಬೇಡ, ಬರೀ ಪ್ಲೈನಾಗಿ ಹಾಕಿ ಅಂತ ಕೇಳ್ತಾರಲ್ಲ ಕಸ್ಟಮರು, ಅಂಥವ್ರಿಗೆ 5 ಡಿಸೈನ್ಸು ಪ್ಲೈನ್ ಡಿಸೈನ್ಸ್ ಹೇಳ್ಕೊಟ್ಟಿದ್ದೀನಿ. ಮಿಸ್ ಮಾಡ್ದಂಗೆ ಎಲ್ಲರೂ ನೋಡಿ ಎಲ್ಲ ಡಿಸೈನ್ಸು. ಮೊದಲನೇ ಡಿಸೈನ್ ಆದರೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 60 ರೌಂಡ್ ಸುತ್ತಕೊಂಡು ನಾನು ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. ಈ ಥರ ಹೇರ್ಸ್ ಇಟ್ಕೊಂಡು ಸ್ಯಾರಿಗೆ ಚುಚ್ಕೊಂಡು ಈ ಥರ ಹೇಳ್ಕೊಂಡು ಹಿಂದ್ಗಡೆ ನಮ್ಗೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ ನೋಡ್ಕೊಂಡು ಇಟ್ಕೊಂಡು, ಈಗ ಸಿಲ್ವರ್ ಕಲರ್ ಜರಿ ತೊಗೊಂಡಿದ್ದೀನಿ. ಸ್ಯಾರಿ ಪೂರ್ತಿ ಸಿಲ್ವರ್ ಇದೆ, ಹಾಗಾಗಿ ಈ ಥರ 2 ಬೆರಳಲ್ಲಿ ಈ ಥರ ನೀಟಾಗಿ ಇಟ್ಕೊಳ್ಳಿ. ಫಸ್ಟು ಈ ಥರ ಇಟ್ಕೊಂಡು ಆದಮೇಲೆ ಜರಿ ಹಿಂಗೆ ಇಟ್ಕೊಂಡು ಈ ಥರ ಇದಕ್ಕೆ ಥ್ರೆಡ್ಗೆ ಈ ಥರ ಸುತ್ಕೊಳ್ಳಿ. ಒಂದು 3-4 ರೌಂಡ್ಸ್ ನೋಡಿ, ಈ ಥರ ನಿಧಾನಕ್ಕೆ ನೀಟಾಗಿ ಈ ಥರ ಸುತ್ಕೊಳ್ಳಿ. ಸುತ್ಕೊಂಡಿದ್ದು ಆದಮೇಲೆ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಇವಾಗ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ, ಒಂದು 3-4 ನಾಟ್ ಹಾಕ್ಕೊಳ್ಳಿ. ಟೈಟಾಗಿ ಹಾಕ್ಕೊಳ್ಳಿ, ಎಲ್ಲೂ ಬಿಚ್ಚೋಕೋ ಚಾನ್ಸಸ್ ಇರಲ್ಲ. ಆಲ್ಮೋಸ್ಟು ಇದು ಜರಿ ಸ್ಟಿಪ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿದೆ, ಹಾಗಾಗಿ ಬಿಚ್ಚೋಗಲ್ಲ ನೋಡಿ. ಇದು ಇವಾಗ ಕಟ್ ಮಾಡ್ಕೋಬೇಕು. ಫಸ್ಟ್ ಟ್ರಿಮ್ಮರ್ ತೊಗೊಂಡು ಜರಿನ, ಮತ್ತು ನಮ್ಗೆ ಕುಚ್ಚಾದರೆ ಲೆಂತ್ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಲೆಂತ್ ಇದ್ರೂ ಸಾಕು, ಇಲ್ಲ ಇನ್ನೂ ಒಂಚೂರು ಚಿಕ್ಕದಿದ್ರೂ ಸಾಕು. ತುಂಬ ಇದ್ದರೆ ಅದು ಒಂಥರ ಚೆನ್ನಾಗಿ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿರಲ್ಲ ಫ್ರೆಂಡ್ಸ್. ನನ್ನ ಕಸ್ಟಮರ್ ಆಲ್ಮೋಸ್ಟ್ ಚಿಕ್ಕ ಕುಚ್ಚೆ ಲೈಕ್ ಮಾಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ತೀನಿ. ಮತ್ತು ಇನ್ನೊಂದು ಕಲರ್ ಹಾಕ್ತಾ ಇದ್ದೀನಿ. ಇದು ಮೊದಲನೇ ಡಿಸೈನು. ಇದು ಮೊದಲನೇ ಡಿಸೈನ್ ಒಂದು 4 ಕುಚ್ಚು ಹಾಕಿ ತೋರಿಸ್ಬಿಟ್ಟು ನಿಮಗೆ ಮತ್ತೆ 2ನೇ ಡಿಸೈನ್ ತೋರಿಸ್ತೀನಿ ನೋಡಿ. ಈ ಥರ ಸುತ್ತಕೊಂಡು ಈ ಥರ ಕಟ್ಕೊಳ್ಳಿ ನೀಟಾಗಿ, ಟೈಟಾಗಿ. ನಮ್ಮ ಡಿಸೈನ್ಸ್ ಯಾರಿಗಾದ್ರೆ ಇಷ್ಟ ಆಗಿದೆಯೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದೇ ಸರಿ ನೀಟಾಗಿ ಲೆವೆಲ್ಲಾಗಿ ನೋಡಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪದೇ ಕಟ್ ಮಾಡ್ಕೊಂಡೋಗಿ ಹೋದರೆ ಸ್ವಲ್ಪ ಅಷ್ಟೊಂದು ಫಿನಿಶಿಂಗ್ ಇರಲ್ಲ. ಒಂದೇ ಸರಿ ಕಟ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅಲ್ಲಲ್ಲೇ ಟ್ರಿಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ 2 ಕೈಲಿ ಟೈಟಾಗಿ ಇಟ್ಕೊಂಡು ಜರಿ ತಗೊಂಡು ಈ ಥರ ಒಂದು 3-4 ರೌಂಡ್ ಸುತ್ಕೊಂಡಿದ್ದು ಆದಮೇಲೆ ಈ ಥರ ಸರ್ಕಲ್ ಥರ ಬಂದರೆ ಜರಿ ನಾಟ್ ಆಗುತ್ತೆ. ಈ ಥರ ಇದಕ್ಕೂ ಅಷ್ಟೇ ನಾಟು ಒಂದು 3-4 ನಾಟ್ ಹಾಕ್ಕೊಳ್ಳಿ, ಟೈಟಾಗಿರುತ್ತೆ ಸ್ವಲ್ಪ. ಇವಾಗ ಜರಿನ ಕಟ್ ಮಾಡಿಕೊಂಡು ಕುಚ್ಚು ಲೆಂತ್ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಕ್ಸ್ಟ್ರಾಸ್ ಏನಾರು ಇದ್ದರೆ ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾಸ್ ಏನಿಲ್ಲ ನೋಡಿ. ಮತ್ತು ಈಗ ಯೆಲ್ಲೋ ಕಲರ್ ಇನ್ನೊಂದು ಕುಚ್ಚು ಈ ಥರ ಫ್ರೆಂಡ್ಸ್. ಹಿಂದ್ಗಡೆ ನಮಗೆ ಎಷ್ಟು ಥ್ರೆಡ್ ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಬಿಟ್ಕೊಳ್ಳಿ. ಒಂಚೂರು ಎಕ್ಸ್ಟ್ರಾ ಬಿಟ್ಕೊಂಡ್ರು ಮತ್ತು ಸರಿ ಹೋಗುತ್ತೆ. ಶಾರ್ಟ್ ಬಿಟ್ಕೊಬೇಡಿ. ಹೊಸ್ದಾಗಿ ಹಾಕೋರು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಂಡಿರಿ. ಕಟ್ಟಿಂಗ್ ಮಾತ್ರ ಒಂದೇ ಥರ ನೀಟಾಗಿ ಕಟ್ ಮಾಡೋಂಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಪದೇ ಕಟ್ ಮಾಡಿದ್ರೆ ಅದು ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಬಂದುಬಿಡತ್ತೆ. ಈ ಥರ ಒಂದು 3-4 ರೌಂಡ್ಸ್ ಹಾಕಿಬಿಟ್ಟು ಈಗ ಟ್ರಿಮ್ಮರ್ ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ಇದು ಮೊದಲನೇ ಡಿಸೈನ್ ಫಿನಿಶ್ ಆಯಿತು ನೋಡಿ ಫ್ರೆಂಡ್ಸ್. ಈ ಥರ ಬಂದಿದೆ ಫಸ್ಟ್ ಬೇಬಿ ಕುಚ್ಚಿದು. ಇದು ಈಗ ಸೆಕೆಂಡ್ ಟೈಪ್. 5 ವೆರೈಟೀಸ್ ತೋರಿಸ್ತೀನಿ ಅಂದಿದ್ದಲ್ಲ, ಈಗ ಇದು 2ನೇ ವೆರೈಟಿ ನೋಡಿ. 2 ಕುಚ್ಚಲ್ಲಿ 2 ಕಲರು ಒಂದೇ ಕುಚ್ಚು ಬರುತ್ತೆ ನೋಡಿ. ಒಂದು 30 ರೌಂಡ್ ಸುತ್ತಕೊಂಡು 2 ಕಲರ್ಸ್ ಹಾಕ್ಕೊಂಡಿದ್ದೆ. ಒಂದು ಕಲರ್ ಹಾಕ್ಕೊಂಡಿದ್ದೆ, ಅದ್ರ ಪಕ್ಕನೇ, ದೂರ ಎಲ್ಲ ಏನೂ ಬೇಡ, ಅದೇ ಓಲಲ್ಲೂ ಬೇಡ, ಒಂಚೂರು ಪಕ್ಕನೇ ಆ ಥರ ಚುಚ್ಕೊಂಡು ಈ ಥರ ಎಳ್ಕೊಂಡು ಥ್ರೆಡ್ನ ಈಗ 2 ಕೈಲಿ ಈ ಥರ ಬಿಗಿಯಾಗಿ ಇಟ್ಕೊಂಡು ಜರಿ ತಗೊಂಡು ಇದಕ್ಕೆ ಸುತ್ಕೋಬೇಕು. ಇದು ಡಬಲ್ ಕಲರ್, ಒಂದೇ ಕುಚ್ಚಲ್ಲಿ 2 ಕಲರ್ ಬರುತ್ತೆ.
ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದೆಲ್ಲ. ನೋಡಿ, ಯಾರಾದರೆ ನಮಗೆಲ್ಲ ಬೀಡ್ಸ್ ಬೇಡ ಬರೀ ಪ್ಲೈನ್ ಬೇಕು ಅಂತ ಕೇಳ್ತಾರಲ್ಲ ಅವ್ರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಒಂದೇ ಕಸ್ಟಮರು ಒಂದು 5 ಸೀರೆ 10 ಸೀರೆ ಕೊಡ್ತಾರೆ, ಅವಾಗ ಒಂದೇ ಬೇಬಿ ಕುಚ್ಚು ಹಾಕಿದ್ರೆ ಚೆನ್ನಾಗಿರಲ್ವಲ್ಲ ಫ್ರೆಂಡ್ಸ್. ಅದಕ್ಕೆ ಈ ಥರ ಬೀಡ್ಸ್ ಇಲ್ದಂಗೆ ತುಂಬ ಜನ ಲೈಕ್ ಮಾಡ್ತಾರೆ ಇವಾಗ. ಹಾಗಾಗಿ ಅಂಥ ಕಸ್ಟಮರ್ಸ್ಗೆಲ್ಲ ನಿಮ್ಗೆ ಯೂಸ್ ಆಗಲಿ, ಒಂದೇ ಥರ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಈ ಥರ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಫುಲ್ ವಿಡಿಯೋ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಡಿಸೈನ್ಸ್ 5 ಟೈಪ್ಸ್ ಅಂತ ತೋರಿಸ್ತೀನಿ ನೋಡಿ. ಮತ್ತು ಗ್ರೀನ್ ಕಲರು ಈ ಥರ ಚುಚ್ಕೊಂಡು ಈ ಥರ ಇಟ್ಕೊಂಡಿರ್ತೀವಿ ಒಂದು ಕೈಯಲ್ಲಿ. ಹಿಂದ್ಗಡೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳಿ, ಇಟ್ಕೊಂಡು ಮತ್ತು ಪಕ್ಕದಲ್ಲೇ, ಡಿಸ್ಟೆನ್ಸ್ ಎಲ್ಲ ಬೇಡ, ಪಕ್ಕದಲ್ಲೇ ಚುಚ್ಕೊಂಡು ಮತ್ತು ಪಿಂಕ್ ಕಲರು ಅದನ್ನು ಎರಡೂ ಸೇರಿಸಿ ಒಂದು ಕೈಯಲ್ಲಿ ಬಿಗಿಯಾಗಿ ಈ ಥರ ಫಿಂಗರಲ್ಲಿ ಇಟ್ಕೊಂಡು ಈಗ ಜರಿ ತಗೊಂಡು 30 ರೌಂಡ್ ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಗ್ರೀನ್ ಕಲರ್ 30, ಪಿಂಕ್ ಕಲರ್ 30 ರೌಂಡ್ ಸುತ್ಕೊಂಡಿದ್ದೀನಿ. ಟೋಟಲ್ 60 ಆಗುತ್ತೆ. ಒಂದೇ ಕಲರೇ ನಾವು 50-60 ತುತ್ಕೊಂಡ್ಬಿಟ್ರೆ ತುಂಬ ದಪ್ಪ ಆಗುತ್ತೆ, ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ಆಲ್ಮೋಸ್ಟ್ 50 to 65ವರೆಗೂ ಬೇಬಿ ಕುಚ್ಚಿಗೆ ಹಾಕಿದ್ರೆ ಥ್ರೆಡ್ಡು ಚೆನ್ನಾಗಿರುತ್ತೆ. ಸ್ಮಾಲ್ ಬೇಕು ಅಂದರೆ ತುಂಬ ಕಮ್ಮಿ ಬೇಕಾದರೆ 50 ಸಾಕು. ಈ ಮೆಜರ್ಮೆಂಟ್ಗೆ ಒಂದು 60 ಥ್ರೆಡ್ಸ್ ಸಾಕು ಫ್ರೆಂಡ್ಸ್. ನೋಡಿ, ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಫಿನಿಶಿಂಗ್ ಎಲ್ಲ ಹೇಗಿದೆ ಅಂತೆಲ್ಲ ಕಾಮೆಂಟ್ ಮಾಡಿ. ನಿಮ್ಗೆ ಡಿಸೈನ್ಸ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಎಲ್ಲ ವಿಡಿಯೋಸ್ಗೂ ನನಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ಬೆಲ್ ಐಕಾನು ಪ್ರೆಸ್ ಮಾಡಿ, ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ತಪ್ಪದೆ ಎಲ್ಲ ವಿಡಿಯೋಸು ನೋಡ್ಬೋದು, ನೀವು ಎಲ್ಲ ಡಿಸೈನ್ಸು ಕಲಿಬೋದು ಈಸಿಯಾಗಿ. ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ಮೆಥಡ್ ನಾನು ಹೇಳ್ಕೊಡೋಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನೀಡಲ್ಲು ಸ್ವಲ್ಪ ಚಿಕ್ಕದೇ ತಗೊಳ್ಳಿ, ಯಾಕಂದರೆ ಹೋಲು 2 ದಪ್ಪದ ನೀಡಲ್ಲಿ ತೊಗೊಂಡ್ಬಿಟ್ರೆ ಹೋಲು ದಪ್ಪ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಇದಕ್ಕೆ ಚಿಕ್ಕದು ಬರುತ್ತೆ, ಸ್ವಲ್ಪ ಹೋಲ್ ಇರೋದು, ಅದನ್ನ ನೋಡಿಬಿಟ್ಟು ತಗೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು 3-4 ನಾಟ್ ಹಾಕಿ, ನಾಟ್ ಹಾಕಿದ ತಕ್ಷಣ ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿಬಿಟ್ಟು ಸ್ಯಾರಿ ಕುಚ್ಚು ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಕಟ್ ಮಾಡ್ಕೊಳ್ಳಿ. ಎಲ್ಲ ಕುಚ್ಚು ಒಂದೇ ಲೆಂತು, ಡಿಸ್ಟೆನ್ಸು ಒಂದೇ ಮೆಜರ್ಮೆಂಟ್ ಇದ್ದರೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ಫಿನಿಶಿಂಗ್ ಮಾತ್ರ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನಮ್ಮ ಕಸ್ಟಮರು ಎಲ್ಲಿದ್ದರೂ ನಮ್ಮನ್ನ ಹುಡುಕೊಂಡು ಬರ್ತಾರೆ ತುಂಬ ಚೆನ್ನಾಗಿದೆ ಅಂತ. ನಮ್ಮ ಕಸ್ಟಮರ್ ಅಂತೂ ನನ್ನ ಫಿನಿಶಿಂಗ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಹೇಗಿದೆ ಅಂತ ನೀವೊಂದು ಕಾಮೆಂಟ್ ಮಾಡಿ ನಮಗೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು 3-4 ರೌಂಡ್ಸ್ ಸುತ್ಕೊಂಡು ಜರಿ ತಗೊಂಡು ಮತ್ತು ಒಂದು ನಾಟ್ ಹಾಕಬೇಕು. ಇದು 2ನೇ ಡಿಸೈನು. 2ನೇ ಡಿಸೈನ್ ಆದಮೇಲೆ ಮತ್ತು ಈಗ 3ನೇ ಕುಚ್ಚು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಇಷ್ಟು ಹಾಕಿ ಈ ಜರಿನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ನೀಟಾಗಿ ಕುಚ್ಚು ಲೆಂತ್ನ ಕಟ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಒನ್. ಎಲ್ಲನೂ ಜಾಸ್ತಿ ಆಗ್ತಾ ಇಲ್ಲ, ವಿಡಿಯೋ ಲೆಂತ್ ಆಗೋಗುತ್ತೆ ಅಂತ ಸ್ವಲ್ಪ ಒಂದು 4 ಕುಚ್ಚು 3 ಕುಚ್ಚು ಆ ಥರ ಹಾಕಿದ್ದೀನಿ. ಬರೋ ವಿಡಿಯೋ ಬರೋ ಕುಚ್ಚೆಲ್ಲ ಇನ್ನು 2-3 ಕುಚ್ಚು ಹಾಕ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗೋಗುತ್ತೆ ಅಂತ. ಅದಕ್ಕಾಗಿ ನೋಡಿ, ಇವಾಗ ಇನ್ನೊಂದು ಇದು ಸ್ವಲ್ಪ ಜಾಸ್ತಿನೇ ಸುತ್ಕೊಂಡಿದ್ದೀನಿ, ಒಂದು 65 ಆ ಥರ ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಈ ಥರ ಚುಚ್ಕೊಂಡು ಈ ಥರ ಎಳ್ಕೋಬೇಕು. ಎಳ್ಕೊಂಡು ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ಉದ್ದನೇ ಬಿಟ್ಟಿರಿ ಫ್ರೆಂಡ್ಸ್, ಚಿಕ್ಕದಾಗಿ ಬಿಡಬೇಡಿ. ಸ್ವಲ್ಪ ಇದು ಒಳಗಡೆ ಇನ್ನೂ ಬರುತ್ತೆ ಕುಚ್ಚು, ಹಾಗಾಗಿ ಸ್ವಲ್ಪ ಲೆಂತ್ ಬಿಟ್ಟಿರಿ. ಆದಮೇಲೆ ಜರಿ ತಗೊಂಡು ಈ ಥರ ಒಂದು 3-4 ರೌಂಡ್ಸು ಈ ಥರ ಜರಿಯಲ್ಲಿ ಸುತ್ತಿದ್ದ ಆದಮೇಲೆ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಫ್ರೆಂಡ್ಸ್, ಒಂದು 3-4 ನಾಟ್ ಹಾಕ್ಕೊಂಡು ಜರಿ ತಗೊಂಡು ಟ್ರಿಮ್ಮರ್ ತಗೊಂಡು ಜರಿನ ಕಟ್ ಮಾಡಿದ್ದ ಆದಮೇಲೆ ಇದೇನೋ ಕುದ್ದ ಬಿಟ್ಕೊಳ್ಳಿ ಅಂತಿದ್ದಂದರೆ ನೋಡಿ ಇವಾಗ ಹೇಳ್ತೀನಿ ನೋಡಿ. ಈ ಥರ ಬೀಡ್ಸ್, ಈ ಸೈಜ್ ಬೀಡ್ಸ್ ತಗೊಂಡು ಇದು ಸೆಂಟ್ರಲ್ಲಿ ಇಟ್ಕೋಬೇಕು. ಇದು ಬಾಲು ನೋಡಿ, ಈ ಥರ ಇದು ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಗ್ರ್ಯಾಂಡಾಗೂ ಬರುತ್ತೆ. ಸ್ವಲ್ಪ ತುಂಬ ಜನ ಲೈಕ್ ಮಾಡ್ತಾರೆ, ಯಾಕಂದರೆ ಇದು ಬೀಡ್ ಕಾಣಲ್ಲ, ಇದು ಒಳಗಡೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಸುತ್ತಕೊಂಡು ಇದು 3-4 ರೌಂಡ್ಸು ಜರಿ ತಗೊಂಡು ಈ ಥರ ಕಟ್ಕೊಳ್ಳಿ ಟೈಟಾಗಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ. ಇದು 3ನೇ ಥರದ್ದು ಬೇಬಿ ಕುಚ್ಚು ನೋಡಿ. ಈ ಥರ ಇದು ಸ್ವಲ್ಪ ಎಕ್ಸ್ಟ್ರಾನೇ ಕಾಸ್ಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಫಸ್ಟ್ ಒಂದು 250 ಹಂಗೆ ಮಾಡಬೇಕು, ಸೆಕೆಂಡ್ ಒಂದು 300 ಮಾಡಬೇಕು, ಇದು ಒಂದು 350 to 400ವರೆಗೂ ಮಾಡಬೇಕು ಫ್ರೆಂಡ್ಸ್. ಇದು ಟೈಮ್ ತಗೊಳ್ತೆ, 2 ಟೈಮ್ ಕುಚ್ಚು ಕಟ್ಟಬೇಕಾಗತ್ತಲ್ಲ, ಹಾಗಾಗಿ ಎರಡು ಥರದ ಚಾರ್ಜ್ ತೊಗೋಬೇಕಾಗತ್ತೆ ನಾವು. ಅದಕ್ಕೆ ಅಟ್ಲೀಸ್ಟ್ ಒಂದು 400 ಆದರೂ ತೊಗೋಬೇಕು. ಇದಕ್ಕೆ ಜರಿ ತಗೊಂಡು ಈ ಥರ ಕಟ್ ಮಾಡೋದು. ಯಾವ್ಯಾವ ಡಿಸೈನ್ಗೆ ಎಷ್ಟೆಷ್ಟು ಅಂತ ಕೂಡ ನಾನು ಹೇಳ್ತೀನಿ ಬೇಬಿ ಕುಚ್ಚಲ್ಲಿ, ಮತ್ತು ಲಾಸ್ಟಲ್ಲಿ ಒಂದು ಸರಿ ಇದನ್ನು ಕಟ್ ಮಾಡಿ
ಮತ್ತು ಒಂದು ಬೀಡ್ ತಗೊಳ್ಳಿ. ಬೀಡು ಸೆಂಟ್ರಲ್ಲಿ ಇರಬೇಕು, ಕೆಳಗಡೆ ಥ್ರೆಡ್ಡು ಮೇಲ್ಗಡೆ ಥ್ರೆಡ್ಡು ಕವರ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಕವರ್ ಮಾಡಿಕೊಂಡು ಬಿಗಿಯಾಗಿ ಇಟ್ಕೊಂಡು 2 ಫಿಂಗರ್ಸಲ್ಲಿ ಈ ಥರ ಜರಿ ತಗೊಂಡು ಈ ಥರ ಒಂದು 3-4 ರೌಂಡ್ಸ್ ಸುತ್ತಬೇಕು. ಸುತ್ತಿದ್ದಾದಮೇಲೆ ಈ ಥರ ಒಂದು 3-4 ನಾಟ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಟ್ರಿಮ್ಮರ್ ತೊಗೊಂಡು ಇದನ್ನು ಕಟ್ ಮಾಡಿ ಮತ್ತು ಕುಚ್ಚಿಗೆ ಎಷ್ಟು ಬೇಕು ಲೆಂತ್ ನೋಡಿಕೊಂಡು ಕಟ್ ಮಾಡಬೇಕು. ಆಗುತ್ತೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಹಾಕಿ ತೋರಿಸ್ತೀನಿ. ಈ ಥರ ಹಿಂದುಗಡೆ ಸ್ವಲ್ಪ ಉದ್ದನೆ ಬಿಟ್ಕೊಂಡಿರಿ, ಮತ್ತು ಬೇಕಾದ್ರೆ ಕಟ್ ಮಾಡ್ಕೋಬೋದು. 2 ಒಟ್ಟಿಗೆ ಒಂದೇ ಲೆವೆಲಾಗಿ ಈ ಥರ ಒಂದು 3-4 ರೌಂಡ್ ಸುತ್ತಕೊಂಡು ಹೀಗೆ ನಾಟ್ ಹಾಕ್ಕೊಳ್ಳಿ. ನಾಟಾಗಿದ್ದಾದಮೇಲೆ ಜರಿನ ಕಟ್ ಮಾಡ್ಕೊಳ್ಳಿ. ಈಗೊಂದು ಬೀಡ್ ತಗೊಳ್ಳಿ. ಬೀಡ್ ತೊಗೊಂಡಿದ್ದಾದಮೇಲೆ ಸೆಂಟ್ರಲ್ಲಿ ಈ ಥರ ಇಟ್ಕೊಳ್ಳಿ. 2 ಥ್ರೆಡ್ ಮಧ್ಯೆ ಇಟ್ಕೊಂಡು ನೀಟಾಗಿ ಕವರ್ ಮಾಡಿಕೊಂಡು ಥ್ರೆಡ್ನ ಈ ಥರ ಟೈಟಾಗಿ ಇಟ್ಕೊಳ್ಳಿ, ಬಿಗಿಯಾಗಿ ಇಟ್ಕೊಂಡಿದ್ದಾದಮೇಲೆ ಈ ಥರ ಒಂದು ರೌಂಡ್ಸ್ ಹಾಕಿ, ಒಂದು 3-4 ರೌಂಡ್ಸು. ತುಂಬ ಈಸಿ ಫ್ರೆಂಡ್ಸ್, ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ 1000 to ನಾವು 1500ವರೆಗೂ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಸ್ಯಾರೀಸ್ ಅಂತೂ ಇದ್ದರೆ ಕಂಪಲ್ಸರಿ ಅಷ್ಟು ಮಾತ್ರ ನಾವು ಸಂಪಾದನೆ ಮಾಡೇ ಮಾಡ್ಬೋದು. ನಾನಂತೂ ಗ್ಯಾರಂಟಿ ಕೊಡ್ತೀನಿ ನಿಮಗೆ, ಅಷ್ಟು ಮಾಡ್ಬೋದು ಕೆಲಸ ಅಂತ. ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಎಲ್ಲ ಡಿಸೈನ್ಸು. ನೀವು ನೋಡ್ತಾ ಇರಿ ಫ್ರೆಂಡ್ಸ್. ನೀವು ನಮ್ಮ ಡಿಸೈನ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 3ನೇ ಡಿಸೈನ್ ಆಯಿತು, ಬೇಬಿ ಕುಚ್ಚು. ಈಗ 4ನೇ ತೋರಿಸ್ತೀನಿ ನೋಡಿ. ಇದಂತೂ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಈಸಿ ಮೆಥಡು, ತುಂಬ ಗ್ರ್ಯಾಂಡಾಗಿ ಸಖತ್ತಾಗಿ ಬರುತ್ತೆ. ಇದು ನೋಡಿ ಹೇಗೆ ಮಾಡೋದು ಅಂತ. ಇದು ಅಷ್ಟೇ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ. ಉದ್ದ ಬಿಟ್ಕೊಂಡಿದ್ದಾದಮೇಲೆ 2 ಕೈಲಿ ಇಟ್ಕೊಂಡು ಈ ಥರ ನೋಡಿ ಈ ಥರ ಸುತ್ತಕೊಳ್ಳಿ ಒಂದು 3-4 ರೌಂಡ್ಸು. ಇದೊಂಥರ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಈ ಕುಚ್ಚಂತೂ ತುಂಬ ಜನ ಲೈಕ್ ಮಾಡ್ತಾರೆ. ಇದಕ್ಕೂ ಅಷ್ಟೇ ನಾವು ಒಂದು 400 ಆದರೂ ಅಟ್ಲೀಸ್ಟ್ ಚಾರ್ಜ್ ಮಾಡಬೇಕು. ಇದು ತುಂಬ ಗ್ರ್ಯಾಂಡಾಗಿ ಬರುತ್ತೆ. 2 ಕುಚ್ಚು ಒಂದರಲ್ಲೇ ಬರುತ್ತೆ ನೋಡಿ. ಲೆಂತ್ ಇಷ್ಟು ಲೆಂತ್ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಡಬಲ್ ಕುಚ್ಚು ಬರುತ್ತೆ. ಹಾಗಾಗಿ ಇದಾದಮೇಲೆ ಪಿಂಕ್ ಕಲರ್ ತೊಗೊಂಡು ಅದರ ಮೇಲೇ ಡಿಸ್ಟೆನ್ಸ್ ಬಿಡ್ದಂಗೆ ಪಕ್ಕದಲ್ಲೇ ಅಲ್ಲೇ ಹೋಲಿರುತ್ತೆ, ಅದೇ ಹೋಲಲ್ಲೇ ಈ ಥರ ಎಳ್ಕೊಂಡೋಗಿ ನೀಟಾಗಿ ಈ ಥರ ಎಳ್ಕೊಂಡು ನೋಡಿ ಈ ಥರ ಇಟ್ಕೊಳ್ಳಿ, ಟೈಟಾಗಿ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಆರಾಮಾಗಿ ನಾವು 400 to 500ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಏರಿಯಾ ನೋಡಿಬಿಟ್ಟು ನೀವು ಚಾರ್ಜ್ ಮಾಡಿ ಫ್ರೆಂಡ್ಸ್. ಇದು 4ನೇ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ನಾನು ಕಸ್ಟಮರ್ಗಂತೂ ಈ ಡಿಸೈನ್ ಹಾಕಿದ್ರೆ ತುಂಬ ಇಷ್ಟಪಡ್ತಾರೆ ಅವರು. ಈ ಥರ 3-4 ರೌಂಡ್ಸ್ ನಾಟ್ ಹಾಕ್ಕೊಳ್ಳು. ಟ್ರಿಮ್ಮರ್ನ ತಗೊಂಡು ಜರಿನ ಕಟ್ ಮಾಡಿಬಿಟ್ಟು ನೋಡಿ ಲೆಂತು. ಇದು ಸ್ವಲ್ಪ ಶಾರ್ಟ್ ಕಟ್ ಮಾಡ್ಕೋಬೇಕು, ಯಾಕಂದರೆ 2 ಕುಚ್ಚು ಕಾಣಬೇಕಲ್ಲ ಫ್ರೆಂಡ್ಸ್ ನಮಗೆ. ಹಾಗಾಗಿ ಇದೊಂದು ಸ್ವಲ್ಪ ಶಾರ್ಟು, ಅದೊಂದು ಸ್ವಲ್ಪ ಉದ್ದ ಈ ಥರ ಕಟ್ ಮಾಡ್ಕೋಬೇಕು. ಈಗ ಹಿಂದ್ಗಡೆ ಇರುತ್ತಲ್ಲ, ಹಿಂದ್ಗಡೆ ಇರೋ ಥ್ರೆಡ್ನು ಅಷ್ಟೇ ಇಟ್ಕೊಂಡು ನೀಟಾಗಿ ಈ ಥರ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದೇ ಲೆವೆಲ್ಗೆ ಫ್ರಂಟ್ಗಾದರೆ ಎಷ್ಟು ಕಟ್ ಮಾಡ್ಕೊಂಡಿದ್ದು ಅಷ್ಟೇ ನೋಡಿಬಿಟ್ಟು ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಇದು ನೋಡಿ ಎಕ್ಸ್ಟ್ರಾಸ್ ಇದ್ದರೆ ಅಲ್ಲಿನೊಂದು ಸರಿ ಕಟ್ ಮಾಡ್ಕೊಳ್ಳಿ. 2 ಕುಚ್ಚಲ್ಲೂ ಅಷ್ಟೇ ತುಂಬ ಈಸಿಯಾಗಿದೆ. ಇದು ಅಷ್ಟೇ ನಿಮಗೆ ಕಷ್ಟನೇ ಅನಿಸಲ್ಲ. ಬೇಬಿ ಕುಚ್ಚು ಹಾಕೋದು ಯಾರಿಗೆಲ್ಲ ಬರುತ್ತೆ ಅವರೆಲ್ಲ ಈ ಡಿಸೈನ್ಸ್ ಆಲ್ಮೋಸ್ಟ್ ಹಾಕ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ. ಪಿಂಕ್ ಕಲರ್ ಕೆಳಗಡೆ ಯೆಲ್ಲೋ ಕಲರ್ ಮೇಲೆ ಬರೋಂಗೆ. ಇದು ಇನ್ನೊಂದು ಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾವು ಸ್ಯಾರಿಗೆ ಪೂರ್ತಿನೂ ಹಿಂಗೆ ಹಾಕ್ಕೊಂಡು ಹೋಗ್ಬೋದು. ಬೇಕಾದ್ರೆ 2 ಕಲರ್ಸು, ಒಂದು ಅದು ಉದ್ದ, ಒಂದು ಇದು ತುಂಡ, ಆ ಥರ ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇದು ಉದ್ದ ನೋಡಿ ಹಿಂಗೆ 3-4 ರೌಂಡ್ ಸುತ್ಕೊಂಡ್ಬಿಟ್ಟು ನಾವು ನಾಟ್ ಹಾಕ್ಕೋಬೇಕು. ಒಂದು 3-4 ನಾಟ್ ಹಾಕ್ಕೊಳ್ಳಿ. 1 2 3 ಹಾಕ್ಕೊಂಡು ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿ ಕುಚ್ಚು ಸ್ವಲ್ಪ ಲೆಂತು ಎಲ್ಲೋ ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ ಪಿಂಕು ಅಷ್ಟು ಲೆಂತ್ಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದೇ ಲೆವೆಲ್ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ಎಲ್ಲ ತೊಗೊಂಡು ಆ ಪಿಂಕ್ ಮೇಲೆ ಈ ಥರ ನೀಟಾಗಿ ಹೇಳ್ಕೊಳ್ಳಿ, ನಿಧಾನಕ್ಕೆ ಹೇಳ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈ ಥರ ಹೇಳ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಇದ್ರ ಮೇಲೆ ಕುಚ್ಚು ಕವರ್ ಆಗೋಂಗೆ ಇಟ್ಕೊಳ್ಳಿ. ತುಂಬ ಒಂಥರ ಡಿಫ್ರೆಂಟಾಗಿದೆ. ಎಲ್ಲರಿಗೂ ಇದು ನೋಡಿದ ತಕ್ಷಣ ಇದು ಕಷ್ಟ ಆಗತ್ತೇನೋ ಅನಿಸುತ್ತೆ. ಇಲ್ಲ, ಕಷ್ಟ ಏನಿಲ್ಲ ಫ್ರೆಂಡ್ಸ್, ತುಂಬ ಈಸಿನೇ. ನಾವು ಮಾಡಿದ್ರೆ ಎಲ್ಲ ಡಿಸೈನ್ಸು ಮಾಡ್ಬೋದು, ಯಾವುದು ಕಷ್ಟ ಅಂತ ಆಗಲ್ಲ ಫ್ರೆಂಡ್ಸ್. ನೋಡಿ ನಮ್ಮ ಡಿಸೈನ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬೆಲ್ ಬಟನ್ ಪ್ರೆಸ್ ಮಾಡಿರಿ, ಬೆಲ್ ಐಕನ್ನು, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕೋ ಈಸಿ ಮೆಥಡ್ ಡಿಸೈನ್ಸ್ ಎಲ್ಲ ನೀವು ನೋಡಿ ನೀವು ಮನೆಯಲ್ಲೇ ಆರಾಮಾಗಿ ಕಲಿಬೋದು. ಬಿಗ್ನರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ನಮ್ಮ ಚಾನಲ್ಲು ಅಷ್ಟು ನೀಟಾಗಿ ಅರ್ಥ ಆಗೋಂಗೆ ಎಕ್ಸ್ಪ್ಲೇನ್ ಮಾಡಿ ಈಸಿ ಮೆಥಡ್ ಹೇಳ್ತೀನಿ. ಫಿನಿಶಿಂಗ್ ಎಲ್ಲ ಹೇಗಿದೆ ಅಂತ ನಮಗೆ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಡಿಸೈನ್ಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲ ವಿಡಿಯೋಸು ನಂದು ಫುಲ್ಲು ಪೇಜಲ್ಲಿರೋ ವಿಡಿಯೋಸ್ ಎಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ಎಷ್ಟು ಗ್ರ್ಯಾಂಡ್ ಇದೆ ಅಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಮೆಥಡಲ್ಲಿ ಇಷ್ಟು ಗ್ರ್ಯಾಂಡ್ ಡಿಸೈನ್ ಹಾಕ್ಬೋದು ಅಂತ ನಿಮಗೆ ಗೊತ್ತಾ? ನೋಡಿ, ಮಿಸ್ ಮಾಡ್ದಂಗೆ ಎಲ್ಲರೂ ಈ ವಿಡಿಯೋಸ್ ಹಾಕ್ಕೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಡಬಲ್ ಕುಚ್ಚು. ನಿಮ್ಗೆ ಹೇಗನ್ಸುತ್ತೆ ಅಂತ ನಮಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇದು 5ನೇ ಡಿಸೈನು. ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ನಮಗೆ ಸ್ಯಾರಿ ಹೋಲ್ ಆಗೋಗುತ್ತೆ ಅಂತ ಈ ಥರ ಹಾಕ್ಸ್ಕೊತಾರೆ. ಕೆಲವೊಬ್ಬರು ಹೋಲ್ ಆಗಬಾರ್ದು ಸ್ಯಾರಿ, ಇದು ನೀಡಲಲ್ಲಿ ಚುಚ್ಚಿದ್ರೆ ಹೋಲ್ ಆಗುತ್ತೆ, ಹೋಲ್ ಆಗ್ದಂಗೆ ಹಿಂಗೆ ಮಾಡಿ ಅನ್ನೋರಿಗೆ ಈ ಥರ ಕಾಟನ್ ಥ್ರೆಡ್ಡು ಹಾಕ್ಕೊಂಡು ಈ ಥರ ಎಳ್ಕೊಂಡು ಈ ಥರ ಮಾಡ್ಕೋಬೋದು. ಇದು ಒಂದು ಮೆಥಡು ಫ್ರೆಂಡ್ಸ್. ಇದೆಲ್ಲ ನಿಮಗೇನು ಬೀಡ್ಸ್ ಇಲ್ದಂಗೆ ಏನೂ ಇಲ್ದಂಗೆ ತುಂಬ ಈಸಿ ಮೆಥಡೇ ಹೇಳ್ಕೊಟ್ಟಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಇನ್ನೂ ವೆರೈಟೀಸ್ ಇದೆ ಫ್ರೆಂಡ್ಸ್ ಬೇಬಿ ಕುಚ್ಚು, ಮುಂದೆ ಹೇಳ್ಕೊಡ್ತೀನಿ. ಎಲ್ಲರೂ ನನ್ನದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಆಗುತ್ತೆ, ಬರುತ್ತೆ. ಬಂದಿದ್ದ ತಕ್ಷಣ ನೀವು ಎಲ್ಲ ವಿಡಿಯೋಸು ನೋಡ್ಬೋದು. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಸ್ವಲ್ಪ ವೆರೈಟೀಸ್ ತೋರಿಸ್ತೀನಿ. ಬೇಬಿ ಕುಚ್ಚು ಯಾವ್ಯಾವ ಥರ ಮಾಡ್ಬೋದು, ಎಷ್ಟು ಈಸಿ ಮೆಥಡಲ್ಲಿ ಆದರೆ ಅಷ್ಟು ಈಸಿ ಮೆಥಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲರೂ ಕಲಿಬೇಕು ಅಂತ ಉದ್ದೇಶದಿಂದ ನಾವು ಈ ಚಾನಲ್ ಮಾಡಿರೋದು. ಹಾಗಾಗಿ ನಮಗೆ ಎಷ್ಟು ಈಸಿ ಮೆಥಡಲ್ಲಿ ನಾವು ಕುಚ್ಚು ಹಾಕ್ತೀವೋ ನಿಮಗೂ ಅಷ್ಟೇ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ನೀವೊಂದು ಕಾಮೆಂಟ್ ಮಾಡಿ, ನಮಗೂ ಖುಷಿ ಆಗುತ್ತೆ. ಎಲ್ಲರೂ ಲೈಕ್ ಮಾಡೋದು ಮಿಸ್ ಮಾಡ್ದಂಗೆ ಲೈಕ್ ಮಾಡಿ. ಫುಲ್ ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಕಾಟನ್ ಥ್ರೆಡ್ ಈ ಥರ ಸ್ಯಾರಿಗೆ ಹಾಕ್ಕೊಂಡು ಈ ಥರ ಒಂದು 2-3 ನಾಟ್ ಹಾಕ್ಕೊಂಡು ಮತ್ತು ಈ ಥ್ರೆಡ್ನ ಈ ಥರ ಹೇಳ್ಕೊಂಡಿದ್ದು ಆದಮೇಲೆ 2 ಥ್ರೆಡ್ನ ಈ ಥರ ಕೈಲಿ ಇಟ್ಕೊಂಡು ಜರಿನ ತಗೊಂಡು ಈ ಥರ ಒಂದು 3-4 ರೌಂಡ್ ಸುತ್ಕೋಬೇಕು. ನೋಡಿ ಫ್ರೆಂಡ್ಸ್, ನಿಮಗಾದರೆ ಯಾವ ಡಿಸೈನ್ 5 ಬೇಬಿ ಕುಚ್ಚಲ್ಲಿ ನಿಮ್ಗೆ ಯಾವ ಬೇಬಿ ಕುಚ್ಚು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ಥರ ಜರಿನ ಕಟ್ ಮಾಡಿಬಿಟ್ಟು ಕುಚ್ಚು ಲೆಂತ್ನ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದಿಷ್ಟೇ. ಸ್ಯಾರಿ ಓಲು ಆಗಲ್ಲ, ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಕುಚ್ಚಂತೂ. ಇದು ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ನೋಡಿ. ಮತ್ತು ಕಾಟನ್ ಥ್ರೆಡ್ ಈ ಥರ ನೀಡಲ್ಗೆ ಏರ್ಸಿಟ್ಕೊಂಡಿದ್ವಿ, ಅದನ್ನ ಈ ಥರ ಹಾಕ್ಕೊಂಡು ಈ ಥರ ಇಟ್ಕೊಂಡು ಇದನ್ನ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಈ ಥರ ನೀಟಾಗಿ ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಈ ಥರ ಬಿದ್ದೋಗುತ್ತೆ. ಈ ಥರ ಇಲ್ಲಾಂದರೆ ನಿಮ್ಗೆ ಹಂಗೆ ಕಷ್ಟ ಅನ್ಸತ್ತಂದರೆ ಫಸ್ಟೇ ಒಂಥರ ಈ ಥರ ಸರ್ಕಲ್ ಥರ ಮಾಡಿಕೊಂಡು ಈ ಥರ ಇಟ್ಕೊಂಡು ಈ ಥರ ಕೂಡ ನಾಟ್ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಈಸಿ ಮೆಥಡ್ ಅನಿಸುತ್ತೆ ಆ ಥರ ನೋಡಿಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಬ್ಬೊಬ್ರಿಗೆ ಒಂದೊಂದು ಥರ ಈಸಿ ಮೆಥಡ್ ಅನಿಸುತ್ತೆ, ಹಾಗಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, 2 ಥ್ರೆಡ್ನ ಇಟ್ಕೊಂಡು ಬ್ಯಾಕ್ದು ಫ್ರಂಟ್ದು 2 ಒಂದೇ ಫಿಂಗರಲ್ಲಿ ಥರ ಟೈಟಾಗಿ ಇಟ್ಕೊಂಡು ಜರಿ ತಗೊಂಡು ಈ ಥರ ಒಂದು 3-4 ರೌಂಡ್ ಸುತ್ತಬೇಕು. ಸುತ್ತಿದ್ದಾದಮೇಲೆ ಈ ಥರ 3-4 ರೌಂಡ್ಸ್ ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿ ಕುಚ್ಚು ಲೆಂತ್ ನೋಡಿ ನಮಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತ್ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಇನ್ನೂ ಉದ್ದನೂ ಕಟ್ ಮಾಡ್ಕೊಳ್ಳಿ. ಫ್ಯಾನ್ಸಿ ಸೀರೆಸ್ಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ, ತೆಳ್ಳಗಿರುತ್ತಲ್ಲ ಕ್ಲಾತು, ಅದು ಹೋಲ್ ಆಗೋ ಚಾನ್ಸಸ್ ಇರಲ್ಲ, ಚೆನ್ನಾಗಿರುತ್ತೆ ಅಂಥ ಸ್ಯಾರೀಸ್ಗೆ. ನೋಡಿ ಫ್ರೆಂಡ್ಸ್, ಇದು ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗಿದರೆ ಅದನ್ನ ಕಾಮೆಂಟ್ ಮಾಡಿ. ನನಗಂತೂ ಎಲ್ಲ ಡಿಸೈನ್ಸು ನನ್ನ ಕಸ್ಟಮರ್ ಲೈಕ್ ಮಾಡ್ತಾರೆ. ನಿಮ್ಗೆ ಯಾವ್ದು ಲೈಕ್ ಆಯಿತು, ನಿಮ್ಗೆ ಯಾವ್ದು ಚೆನ್ನಾಗಿದೆ ಅನಿಸ್ತು, ನಿಮ್ಗೆ ಫಿನಿಶಿಂಗ್ ಯಾವ್ದು ಚೆನ್ನಾಗಿದೆ ಅನಿಸ್ತು ನೋಡಿ ನಮಗೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.